ನಮಸ್ಕಾರ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ. ವಿಜ್ಞಾನ ಅಂದ್ರೆ ಬರೀ ಲ್ಯಾಬ್ನಲ್ಲಿ ನಡೆಯೋದು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಪ್ರಕೃತಿ ಅನ್ನೋದು ಅದಕ್ಕಿಂತ ದೊಡ್ಡ ಸೈಂಟಿಸ್ಟ್ ಅನ್ನೋದಕ್ಕೆ ಈ ಓಕ್ಲೋ ನ್ಯಾಚುರಲ್ ರಿಯಾಕ್ಟರ್ ಸಾಕ್ಷಿ. 1972ನೇ ಇಸವಿ ಆಫ್ರಿಕಾ ಖಂಡದ ಗ್ಯಾಬನ್ ದೇಶದ ಓಕ್ಲೋ ಅನ್ನೋ ಗಣಿಯಲ್ಲಿ ಫ್ರೆಂಚ್ ವಿಜ್ಞಾನಿಗಳು ಯುರೇನಿಯಂ ಅದಿರನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಒಂದು ಸಖತ್ ವಿಚಿತ್ರವಾದ ವಿಷಯ ಗೊತ್ತಾಗುತ್ತೆ. ಅಲ್ಲಿನ ಯುರೇನಿಯಂನಲ್ಲಿ ಯುರೇನಿಯಂ 235 ಅನ್ನೋ ಐಸೋಟೋಪ್ನ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಲೋಕದ ಯಾವುದೇ ಮೂಲೆಯಲ್ಲಿ ನೋಡಿದ್ರೂ ಈ ಪ್ರಮಾಣ ಸೇಮ್ ಇರುತ್ತೆ. ಆದ್ರೆ ಇಲ್ಲಿ ಯಾಕೆ ಕಮ್ಮಿ ಇತ್ತು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಸಿಕ್ಕಿದ್ದೇ ಈ ನೈಸರ್ಗಿಕ ಅಣುಸ್ಥಾವರ. ಸುಮಾರು 200 ಕೋಟಿ ವರ್ಷಗಳ ಹಿಂದೆ, ಅಂದ್ರೆ ಭೂಮಿ ಮೇಲೆ ಜೀವಸಂಕುಲ ಇನ್ನು ಎವಲ್ಯೂಷನ್ ಸ್ಟೇಜ್ನಲ್ಲಿದ್ದಾಗ ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಕ್ರಿಯೆ ನಡೀತಾ ಇತ್ತು. ನೀವೇ ಯೋಚನೆ ಮಾಡಿ, ಇವತ್ತು ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಲೆಡ್ ಗ್ಲಾಸ್ ಮತ್ತೆ ಕಾಂಕ್ರೀಟ್ ಗೂಡೆಗಳನ್ನ ಕಟ್ಟಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ತೀವಿ. ಆದ್ರೆ ಗ್ಯಾಬನ್ನಲ್ಲಿ ಪ್ರಕೃತಿ ತಾನೇ ಆಟ ಆಡಿತ್ತು. ಭೂಮಿಯ ಅಡಿಯಲ್ಲಿ ಹರಿಯೋ ನೀರು ಮಾಡರೇಟರ್ ಆಗಿ ಕೆಲಸ ಮಾಡಿ ಈ ರಿಯಾಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ನೀರಿನ ಶಾಖ ಹೆಚ್ಚಾದಾಗ ರಿಯಾಕ್ಷನ್ ನಿಲ್ಲೋದು ಮತ್ತೆ ತಣ್ಣಗಾದಾಗ ಶುರುವಾಗೋದು. ಹೀಗೆ ಲಕ್ಷಾಂತರ ವರ್ಷಗಳ ಕಾಲ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದು ಕೇವಲ ವಿಜ್ಞಾನದ ಅದ್ಭುತ ಮಾತ್ರವಲ್ಲ, ಭೂಮಿಯ ಭೌಗೋಳಿಕ ಸ್ಥಿತಿಗತಿಗಳು ಹೇಗಿದ್ದವು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಇದರ ಬಗ್ಗೆ ಇನ್ನೂ ಡೀಪ್ ಆಗಿ ಹೇಳಬೇಕು ಅಂದ್ರೆ, ಇಲ್ಲಿ ನಡೆದ ಫಿಷನ್ ಪ್ರಕ್ರಿಯೆ ಸುಮಾರು 100 ಕಿಲೋವಾಟ್ ಎನರ್ಜಿನ ಪ್ರತಿ ಕ್ಷಣವೂ ಜನರೇಟ್ ಮಾಡ್ತಾ ಇತ್ತು. ಇವತ್ತು ನಮಗೆ ಈ ಡಿಸ್ಕವರಿ ಯಾಕೆ ಮುಖ್ಯ ಅಂದ್ರೆ, ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಹೇಗೆ ಸೇಫ್ ಆಗಿ ಹೂಟಿಡಬೇಕು ಅನ್ನೋದನ್ನ ಪ್ರಕೃತಿ ನಮಗೆ 200 ಕೋಟಿ ವರ್ಷಗಳ ಹಿಂದೆಯೇ ತೋರಿಸಿಕೊಟ್ಟಿದೆ. ಈ ಅದ್ಭುತ ರಹಸ್ಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.